ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಹಬ್ಬ ಸೂರ್ಯನನ್ನು ಆರಾಧನೆ ಮಾಡುವ ಹಬ್ಬವಾಗಿದ್ದು, ರೈತರು ಬೆಳೆಗಳನ್ನು ಕೊಯ್ಯಲು ತಯಾರಾಗುವ ಮತ್ತು ಹೊಸ ಬೆಳೆಯ ಶುಭಾರಂಭವನ್ನು ಸೂಚಿಸುತ್ತದೆ. ಸೂರ್ಯನ ಮತ್ತು ಶನಿದೇವನ ಕತೆ. ಸೂರ್ಯದೇವನಿಗೆ ತನ್ನ ಮಗ ಶನಿದೇವನ ನಡುವೆ ಒಂದೆಡೆಯಾದ ಸಮಯದಲ್ಲಿ ದ್ವೇಷವಿತ್ತು. ಆದರೆ ಶನಿಯ ತಾಯಿಯ ಮನವಿಗೊಪ್ಪಿ ಸೂರ್ಯದೇವನು ತನ್ನ ಮಗನೊಂದಿಗೆ ಒಡನಾಟ ಮತ್ತು ಪ್ರೀತಿ ಪುನಃಸ್ಥಾಪನೆ ಮಾಡಿದ ದಿನವೇ ಮಕರ ಸಂಕ್ರಾಂತಿ. ಈ ದಿನವು ದ್ವೇಷವನ್ನು ಬಿಟ್ಟು ಸ್ನೇಹ ಮತ್ತು ಸಾಮರಸ್ಯವನ್ನು ಆಚರಿಸುವ ಸಂಕೇತವಾಗಿದೆ. ಭೀಷ್ಮನಿಗೆ ಮೋಕ್ಷ. ಮಹಾಭಾರತದಲ್ಲಿ ಭೀಷ್ಮನು ತನ್ನ ಇಚ್ಛಾಮರಣದ ವರದೀಕ್ಷೆಯಿಂದ ಮಕರ ಸಂಕ್ರಾಂತಿಯ ದಿನ ಪ್ರಾಣ ತ್ಯಜಿಸತೊಡಗಿದರು. ಈ ದಿನ ದೇವತೆಗಳು ಸ್ವರ್ಗದ ಬಾಗಿಲುಗಳನ್ನು ತೆರೆದು ಭಕ್ತರ ಮೋಕ್ಷಕ್ಕೆ ಅನುಕೂಲ ಮಾಡಿಕೊಡುತ್ತಾರೆ ಎಂಬ ನಂಬಿಕೆ ಇದೆ. ಮಕರ ಸಂಕ್ರಾಂತಿ ಅಯ್ಯಪ್ಪ ಸ್ವಾಮಿಗೆ ಅರ್ಪಣೆ ಮಾಡಿದ ಭಕ್ತರಿಗಾಗಿ ಅತ್ಯಂತ ಮಹತ್ವದ್ದು. ಈ ದಿನದಲ್ಲಿ ಶಬರಿಮಲೆ ಪೊನ್ನಂಬಲಮೇಡು ಮೇಲೆ ದಿವ್ಯ ಮಕರ ಜ್ಯೋತಿ ಕಾಣಿಸುವುದು ಭಕ್ತರ ಆಧ್ಯಾತ್ಮಿಕ ಯಾತ್ರೆಯ ಶ್ರೇಷ್ಠ ಕ್ಷಣವಾಗಿರುತ್ತದೆ. 41 ದಿನಗಳ ವ್ರತ ಮುಗಿಸಿ ಭಕ್ತರು ಈ ದಿನದಲ್ಲಿ ದೇವರ ಕೃಪೆಗೆ ಶರಣಾಗುತ್ತಾರೆ. ನಮ್ಮೆಲ್ಲರಿಗೂ ತಿಳಿದಿರುವ ಹಾಗೆ ಬೆಂಗಳೂರು ನಗರದ ಗವಿಗಂಗಾಧರೇಶ್ವರ ದೇವಾಲಯವು ತನ್ನ ಶಿಲ್ಪಕಲೆಯ ವಿಶೇಷತೆಯಿಂದ ಹೆಸರುವಾಸಿ. ಮಕರ ಸಂಕ್ರಾಂತಿಯ ದಿನ ಸೂರ್ಯನ ಕಿರಣಗಳು ದೇವಾಲಯದ ಗುಹೆಯ ಮೂಲಕ ಪ್ರವೇಶಿಸಿ ಗರ್ಭಗುಡಿಯಲ್ಲಿರುವ ಶಿವಲಿಂಗವನ್ನ ಬೆಳಗಿಸುತ್ತದೆ. ಇದು ಈ ದಿನದ ವಿಶೇಷತೆ.